ನಾನು ಒಂದು ಮಾತು ಹೇಳಿ ನನ್ನ ಸತ್ಕಾರ ಬೇಡ, ನಂದೊಂದು ವಿಚಾರ ಐತಿ, ಅದು ಪೂರ್ತಿ ಆಗಲಿ ಅಂತೇಳಿ. ಅದು ಇವತ್ತು ಕಲ್ಲೋಳ ಮತ್ತು ಯಡೂರು ಗ್ರಾಮಗಳ ಮಧ್ಯೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಪೂರ್ತಿ ಆಗೈತಿ. ಇವತ್ತಿಂದ ನೀವು ಯಾವ ಸತ್ಕಾರ ಮಾಡ್ಕೊತೀರಿ ಅದು ಸತ್ಕಾರ ಮಾಡ್ಕೋಕೆ ನಾವು ತಯಾರಿ. ಶ್ರೀಶೈಲ ಜಗದ್ಗುರುಗಳ ಪಾದಗಳಲ್ಲಿ ವಂದಿಸಿ, ಇನ್ನೂ ಉಳಿದ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಶ್ರೀಗಳ ಪಾದಗಳಲ್ಲಿ ವಂದಿಸಿ, ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿದ ರಾಯಬಾಗ್ ಕ್ಷೇತ್ರದ ಶಾಸಕರಾದ ಐಹೊಳೆ ಅವರೇ, ಮಾಜಿ ಶಾಸಕರಾದ ಕಲ್ಲಪ್ಪನ ಮಗೇನವರವರೇ ಮತ್ತು ಬಹುಸಂಖ್ಯೆಯಲ್ಲಿ ಆಗಮಿಸಿದ ಯಡೂರು ಗ್ರಾಮದ ಭಕ್ತಾದಿಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಎಲ್ಲ ಮಿತ್ರರೇ, ಇವತ್ತು ಪ್ರತಿ ವರ್ಷದಂತ ಕೂಡ ವಿಶಾಲಿ ಜಾತ್ರೆಯನ್ನು ನಾವು ಶ್ರೀಗಳ ಅಮೃತ ಹಸ್ತದಿಂದ ಆಚರಣೆ ಮಾಡ್ತೀವಿ. ಆದ್ರೆ ಮೊದಲು ಈ ಯಡೂರು ಗ್ರಾಮ ಹೆಂಗಿತ್ತು, ಇವತ್ತು ಶ್ರೀಗಳು ಬಂದ ನಂತರ ಯಡೂರು ಗ್ರಾಮದ ವಿರೂಪಾಕ್ಷಲಿಂಗ ದೇವಸ್ಥಾನದ ಪರಿಸ್ಥಿತಿ ಏನಾಗಿದೆ ಅದು ನೀವೆಲ್ಲರೂ ಕಣ್ಣಿಂದ ನೋಡ್ತಾ ಇದ್ದೀರಿ. ಸಾಕಷ್ಟು ಸುಧಾರಣೆಗಳನ್ನು ಇವತ್ತು ಅವರು ಮಾಡಿದ್ದಾರೆ. ಅವರು ಪಾದಾರ್ಪಣೆ ಮಾಡಿದ ನಂತರ ಸಾಕಷ್ಟು ದೇವಸ್ಥಾನದ ಅಭಿವೃದ್ಧಿಯನ್ನು ಕೈಗೊಂಡು ಮಾರ್ಚ್ ತಿಂಗಳಲ್ಲಿ ಈ ಕಾಮಗಾರಿಯನ್ನು ಪೂರ್ತಿ ಮಾಡಿ, ಈಗಾಗಲೇ ನನಗೆ ಹೇಳ್ತಾ ಇದ್ದರು, ಮೈಸೂರಿನ ಶ್ರೀಗಳು, ಕಾಶಿ ಶ್ರೀಗಳು, ಸುಮಾರು ಶ್ರೀಗಳು 3 ದಿವಸ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾವೆ. ಆದ್ದರಿಂದ ಆ ಕಾರ್ಯಕ್ರಮದಲ್ಲಿ ನಮ್ಮ ಭಾಗವಹಿಸ್ಬೇಕಂತೇಳಿ ಈಗಾಗಲೇ ನನ್ನ ಜೊತೆ ಮಾತಾಡ್ತಾಯಿದ್ರು. ಒಂದು ಮಾತು ಶ್ರೀಗಳಿಗೆ ಹೇಳ್ತೀನಿ, ಗಣೇಶ್ ಹುಕ್ಕೇರಿಯವರು ನಾವು ಜವಾಬ್ದಾರಿ ತಗೊಂಡ ಏನು ಈ ಮಾರ್ಚ್ ತಿಂಗಳಲ್ಲಿ ನೀವು ಏನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ, ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇವೆ. ತಮ್ಮೆಲ್ಲರಿಗೂ ಗೊತ್ತೈತಿ, ನಾನು ಕೂಡ ಸುಮಾರು 40 ವರ್ಷಗಳಿಂದ ಈ ಭಾಗದ ಶಾಸಕನಾಗಿ, ಲೋಕಸಭಾ ಸದಸ್ಯನಾಗಿ ನಾನು ಕೆಲಸ ಮಾಡಿದ್ದೇನೆ. ಆದರೆ ಇವತ್ತು ಆ ಪರಿಸ್ಥಿತಿ ಇವತ್ತು ಯಡೂರಾಗಿಲ್ಲ. ಇವತ್ತು ನೀವೆಲ್ಲರೂ ನೋಡ್ತಾ ಇದ್ದೀರಿ, ಸುಮಾರು 21 ಕೋಟಿ ರೂಪಾಯಿ ಖರ್ಚು ಮಾಡಿ ಚಂದೂರು ಟೇಕ್ದಿಂದ ಸೈನಿಕ್ ಟಾಕಡಿವರೆಗೆ ಇವತ್ತು ಬ್ರಿಡ್ಜನ್ನು ನಾವು ಪೂರ್ತಿಗೊಳಿಸಿದ್ದೇವೆ. ಎಲ್ಲಿಂದ ಸೈನಿಕ್ ಟಾಕಡಿಯಿಂದ ಚಂದೂರು ಟೇಕ್ ತನಕ. ನನ್ನೊಂದು ಏನಂತಂದ್ರೆ, ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಕೃಷ್ಣಾ ನದಿ ಮೇಲೆ ಯಡೂರು ಕಲ್ಲೋಳು ಗ್ರಾಮಗಳ ಮಧ್ಯೆ ಆಗಬೇಕಂತ ಭಾಳ ಎಲ್ಲರ ಪ್ರಯತ್ನ ಇತ್ತು. ಆ ಕಾರ್ಯವನ್ನು ನಾನು ಕೈಗೊಂಡ ಸುಮಾರು 1 ವರ್ಷದಲ್ಲಿ ಈ ಕಲ್ಲೋಳು ಯಡೂರು ಗ್ರಾಮಗಳ ಮಧ್ಯದಲ್ಲಿ ಕೃಷ್ಣಾ ನದಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ನಿರ್ಮಾಣ ಮಾಡಿ ಇವತ್ತು ಜನರಿಗೆ ಸಾಕಷ್ಟು ಅನುಕೂಲನ ನಾವು ಇವತ್ತು ಮಾಡಿಕೊಟ್ಟಿದ್ದೀವಿ. ಹೇಳುವ ಉದ್ದೇಶ, ಒಂದು ಕಡೆ ಶ್ರೀಗಳು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಒಂದು ಕಡೆ ಈ ಭಾಗದ ಶಾಸಕರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಒಂದು ಅಭಿವೃದ್ಧಿಯನ್ನು ಇವತ್ತು ಸಾಕಷ್ಟು ನನಗೆ ಹೇಳ್ತಾ ಇದ್ದಾರೆ. ಅದನ್ನು ನೀವು ಹೇಳ್ರಿ ಅಂತ ನಾ ಹೇಳೋದು ಅವಶ್ಯಕತೆ ಇಲ್ಲ, ಎಲ್ಲ ಜನರಿಗೆ ಗೊತ್ತಿತ್ತು ನಾವೇನು ಅಭಿವೃದ್ಧಿ ಮಾಡಿದ್ದೀವಿ. ಒಂದೇ ಒಂದು ಉಳಿದದ್ದು ನಮ್ಗೆ ಈ ಕಲ್ಲೋಳು ಮತ್ತು ಯಡೂರು ಗ್ರಾಮಗಳ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಡಿಸೆಂಬರ್ದಲ್ಲಿ ಪೂರ್ತಿ ಆಗಬೇಕಾಗೈತಿ. ಅದಕ್ಕೆ ಹಣವನ್ನು ಕೂಡ ನಾವು ಒದಗಿಸ್ತಾ ಇದ್ದೀವಿ. ಕೆಲಸ ಕೂಡ ಭಾಳ ಜೋರಿನಿಂದ ಇವತ್ತು ನಡೀತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸುಮಾರು 100 ಕೋಟಿ ರೂಪಾಯಿದಾಗ
ಈ ಕಲ್ಲೋಳು ಯಡೂರು ಬ್ಯಾರೇಜ್ ಆಗಲಿ, ಈ ಯಡೂರು ವಾಡಿ ನಮ್ಮ ಚಂದೂರು ಸೈನಿಕ ತಾಕಡಿ ಬ್ರಿಡ್ಜ್ ಆಗಲಿ, ಇವತ್ತು ಕಲ್ಲೋಳು ಯಡೂರು ಬ್ರಿಡ್ಜ್ ಆಗಲಿ, ಇವನ್ನ ಈ ಭಾಗದಾಗ ನಾವು ಕಾರ್ಯಕ್ರಮಗಳನ್ನ ತೊಗೊಂಡಿದ್ದೀವಿ ಅಂತ ಹೇಳಿಕೆ ಏನೊಂದು ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನ ಐತಿ. ಆ ಪ್ರಯತ್ನಕ್ಕೆ ಇವತ್ತು ಶ್ರೀಗಳ ಆಶೀರ್ವಾದ ಆಗೈತೆ ಅಂತೇಳಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ಪ್ರಕಾರ ಶ್ರೀಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಯಾಕಂದ್ರೆ ಅವರು ಬಂದಾಗಿಂದ ಅವ್ರು ಪ್ರತಿ ವರ್ಷ ನಮ್ಗೆ ಹೇಳ್ತಾರೆ, ನಮ್ಮ ಈ ಯಾತ್ರೆಗೆ ನೀವು ಬರಬೇಕಂತೇಳಿ. ಕಳೆದ ಸಲ ಏನೋ ಒಂದು ಅನಾನುಕೂಲದಿಂದ ಬರೋಕ್ಕಾಗಲಿಲ್ಲ, ಆದರೆ ನಾನು ಸತ್ಕಾರ ಮಾಡ್ತೇವೆ ಅಂತ ಹೇಳಿದರೆ ನಾವು ಒಂದು ಮಾತು ಹೇಳಿ, ನನ್ನ ಸತ್ಕಾರ ಬೇಡ, ನಂದೊಂದು ವಿಚಾರ ಐತಿ, ಅದು ಪೂರ್ತಿ ಆಗಲಿ ಅಂತೇಳಿ. ಅದು ಇವತ್ತು ಕಲ್ಲೋಳ ಮತ್ತು ಯಡೂರು ಗ್ರಾಮಗಳ ಮಧ್ಯೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಪೂರ್ತಿ ಆಗೈತಿ. ಇವತ್ತಿಂದ ನೀವು ಯಾವ ಸತ್ಕಾರ ಮಾಡ್ಕೊತೀರಿ ಆ ಸತ್ಕಾರ ಮಾಡ್ಕೋಕೆ ನಾವು ತಯಾರಿದ್ದೀವಿ. ಮನುಷ್ಯ ಜೀವನದಾಗ ಹುಟ್ಟಿದ ನಂತರ ಏನಾರೇ ಒಂದು ಇವತ್ತು ಗುರುಗಳು ಇರ್ಬೋದು ಅಥವಾ ಶಾಸಕರು ಇರ್ಬೋದು, ಚುನಾಯಿತ ಶಾಸಕರು ಇರ್ಬೋದು, ಆದರೆ ಅವರು ತಾವು ಮಾಡಿದ ಕಾರ್ಯವನ್ನು ಬಿಟ್ಟು ಹೋಗುವಂಥ ಒಂದು ವ್ಯವಸ್ಥೆ ಆಗಬೇಕು. ಇವತ್ತು ನಾವು ಶಾಸಕರಾಗಿದ್ದೀವಿ ಅಂತೇಳಿ ಬರೀ ವಿಧಾನಸಭೆ ವಿಧಾನ ಪರಿಷತ್ಗೆ ಹೋದ್ರೆ ಅದು ಶಾಸಕರಲ್ಲ. ಇವತ್ತು ಗುರುಗಳು ಈ ಭಾಗದ ಯಾವಾಗ ಈ ಭಾಗಕ್ಕೆ ಪಾದಾರ್ಪಣೆ ಮಾಡಿದರು, ಏನೋ ಒಂದು ಅದ್ಭುತವಾದ ಕಾರ್ಯಕ್ರಮಗಳನ್ನು ಈ ಭಾಗದಾಗ ಮಾಡಿದ್ದಾರೆ ಅವರು. ಅದ ಪ್ರಕಾರ ನಾವಾಗಲಿ, ಗಣೇಶ್ ಹುಕ್ಕೇರಿ ಅವರಾಗಲಿ, ಸಂಪೂರ್ಣವಾಗಿ ಈ ಭಾಗದ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಸಾಕಷ್ಟು ಇವತ್ತು ಪ್ರಯತ್ನ ಮಾಡ್ತಾಯಿದ್ವಿ. ವಿಷಾಡಿ ಜಾತ್ರೆ ಬಂತಂದ್ರೆ 3 ತಿಂಗಳು ಮೊದಲ ನಾವು ಯೋಜನೆಗಳನ್ನು ಹಾಕೋತೇವೆ. ನನಗೆ ಲಿಸ್ಟ್ ಕೊಡ್ತಾಯಿದ್ದಾರೆ, ಇದನ್ನು ಓದಿ ಹೇಳ್ರಿ ಅಂತೇಳಿ. ಓದಿ ಹೇಳೋದೇನು ಅವಶ್ಯಕತೆ ಇಲ್ಲ, ನಾವು ಮಾಡಿದ ಕಾರ್ಯ ನಿಮ್ಮ ಮುಂದೆ ಐತಿಲ್ಲ. ಆದ್ದರಿಂದ ಕಡೆಯದಾಗಿ ನಾವು ಒಂದೇ ಮಾತು ಹೇಳ್ತೇನೆ ಶ್ರೀಗಳಿಗೆ, ಏನು ಮುಂದಿನ ಮಾರ್ಚ್ ತಿಂಗಳಲ್ಲಿ ತಾವು ಯೋಜನೆಯನ್ನು ಕೈಗೊಂಡಿದ್ದೀರಿ, ಆ ಯೋಜನೆಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳಿಗೆ ವಿರಾಮ ತಗೋತೀನಿ. ನಮಸ್ಕಾರ ಎಲ್ಲರಿಗೂ.